ಸಹೃದಯ ಕೇಳಿಗರಿಗೆ ನಮಸ್ಕಾರ. ಈ ಎಪಿಸೋಡ್ ರೆಕಾರ್ಡ್ ಮಾಡ್ತಿರೋ ತಿಂಗಳು ಆಗಸ್ಟ್ 2025. JP ತುಮಿನಾಡ್ ನಿರ್ದೇಶನದ ಸೂ ಫ್ರಮ್ ಸೋ ಈಗಾಗಲೇ ಜನಮೆಚ್ಚುಗೆ ಪಡೆದು ಚಿತ್ರಮಂದಿರಗಳಲ್ಲಿ ಭರ್ಜರಿಯಾಗಿ ಓಡ್ತಾ ಇದೆ. ಮಲಯಾಳಂಗೆ ಅಫಿಷಿಯಲಿ ಡಬ್ ಆಗಿ ರಿಲೀಸ್ ಕೂಡ ಆಗಿದೆ. ಇಂತಹ ಯಶಸ್ಸಿಗೆ JP ತುಮಿನಾಡ್ ಅವರಿಗೆ ಹಾಗೂ ತಂಡಕ್ಕೆ ಅಭಿನಂದನೆಗಳು. ಈ ಚಿತ್ರದ ಅದ್ಭುತವಾಗಿ ಕ್ಯಾಚಿ ಆಗಿರುವಂಥ ಡ್ಯಾನ್ಸ್ ಆ್ಯಂಥಮ್ ಬಗ್ಗೆ ಇವತ್ತು ಮಾತಾಡೋಣ. ಅದಕ್ಕೂ ಮೊದಲು ಕನ್ನಡ ಚಿತ್ರರಂಗದ ಜನಪ್ರಿಯ ಗುಂಡಿನ ಗೀತೆಗಳ ಪಟ್ಟಿಯನ್ನು ಒಂದ್ಸಲ ನೋಡೋಣ. 1970ರ ದಶಕದ ಬಗ್ಗೆ ಮಾತಾಡೋದಾದರೆ ನ್ಯಾಯವಿದೆಯವರು ಚಿತ್ರದ ಪರಮಾತ್ಮ ಆಡಿಸದಂಗೆ ಆಡುವೆ ನಾನು. ಈ ಹಾಡನ್ನು ಬರೆದವರು ಚಿ ಉದಯಶಂಕರ್ ಅವರು. 1980ರ ದಶಕದಲ್ಲಿ ಯುದ್ಧಕಾಂಡ ಚಿತ್ರದ ಕುಡಿಯೋದೆ ನನ್ನ ವೀಕ್ನೆಸ್ಸು ಕೂಡ ಜನಪ್ರಿಯವಾದಂಥ ಹಾಡು. ರವಿಚಂದ್ರನ್ ಅಭಿನಯದ ಈ ಚಿತ್ರದಲ್ಲಿ ಸಂಗೀತ ಹಾಗೂ ಸಾಹಿತ್ಯ ನೀಡಿದವರು ಹಂಸಲೇಖ ಅವರು. 1990ರ ದಶಕದ ಬಗ್ಗೆ ಮಾತಾಡೋದಾದರೆ ಕೌರವ ಚಿತ್ರದ ಹುಡುಗೀರಂದರೆ ಡೇಂಜರಪ್ಪು, ಇದನ್ನು ಕೂಡ ಬರೆದವರು ಹಂಸಲೇಖ. ಸಾಹಿತ್ಯ ಸಂಗೀತ ಎರಡೂ ಹಂಸಲೇಖ ಅವರದು. ಅದಾದ ನಂತರ ಮಾಂಗಲ್ಯ ಸಾಕ್ಷಿ ಚಿತ್ರದ ಸಾರಾಯಿ ಶೀಶೆಯಲ್ಲಿ ನನ್ನ ದೇವಿ ಕಾಣುವಳು, ಈ ಹಾಡು ಕೂಡ ತುಂಬ ಫೇಮಸ್ ಆಗಿರುವಂಥದ್ದು. ಇದನ್ನು ಬರೆದವರು ಎಸ್ ನಾರಾಯಣ್ ಅವರು. 2000ರ ದಶಕದ ಬಗ್ಗೆ ಮಾತಾಡೋದಾದರೆ ರಂಗ SSLC ಚಿತ್ರದ ಈ ಭೂಮಿ ಯಾಕೆ ತಿರುಗುತ್ತೈತೆ, ಎಣ್ಣೆ ಹೊಡೆದೈತೆ ಭೂಮಿ ಎಣ್ಣೆ ಹೊಡೆದೈತೆ, ಮತ್ತು ಸುದೀಪ್ ಅವರದೇ ಅಭಿನಯದ ಚಂದು ಚಿತ್ರದ ಸೊಂಟಕ್ಕಿಂತ ವಾಸಿ ಕಣೋ ಗುಂಡಿನ ದಾಸ್ಯ, ಈ ಎರಡೂ ಜನಪ್ರಿಯ ಗುಂಡಿನ ಗೀತೆಗಳಿಗೆ ಸಾಹಿತ್ಯ ನೀಡಿದವರು ಡಾಕ್ಟರ್ ವಿ ನಾಗೇಂದ್ರ ಪ್ರಸಾದ್ ಅವರು. ಇನ್ನು 2010ರ ದಶಕದ ಬಗ್ಗೆ ಮಾತಾಡೋದಾದರೆ ದನ ಕಾಯೋನು ಚಿತ್ರದ ಹಾಲು ಕುಡಿದ ಮಕ್ಕಳೇ ಬದುಕಲ್ಲ, ವಿಕ್ಟ್ರಿ ಚಿತ್ರದ ಖಾಲಿ ಕ್ವಾರ್ಟರ್ ಬಾಟ್ಲಿ ಹಾಗೆ ಲೈಫು, ವಿಕ್ಟ್ರಿ 2 ಚಿತ್ರದ ನಾವು ಮನೆಗೆ ಹೋಗೋದಿಲ್ಲ, ನಟ ಸಾರ್ವಭೌಮ ಚಿತ್ರದ ಓಪನ್ ದ ಬಾಟಲ್, ಚೌಕ ಚಿತ್ರದ ಜೀವನ ಟಾನಿಕ್ ಬಾಟ್ಲಿ ಕುಡಿಯೋ ಮುಂಚೆ ಅಲ್ಲಾಡಿಸು, ಈ ರಂಜನೀಯ ಹಾಡುಗಳಿಗೆ ತುಂಟ ಸಾಹಿತ್ಯ ಹಾಗೂ ಇದನ್ನು ಕೇಳಿದರೆ ನಮ್ಮ ಮುಖದ ಮೇಲೆ ಒಂದು ನಗು ಬರಿಸುವಂತಹ ಸಾಹಿತ್ಯ ಬರೆದವರು ಯೋಗರಾಜ್ ಭಟ್ ಅವರು. ದುನಿಯಾ ವಿಜಯ್ ಅಭಿನಯದ ಕನಕ ಚಿತ್ರದ ಒಂದು ಜನಪ್ರಿಯ ಹಾಡಿದೆ, ಎಣ್ಣೆ ನಮ್ಮದು ಊಟ ನಿಮ್ಮದು, ಇದನ್ನು ಕೂಡ ನೀವು ಕೇಳಿರ್ತೀರ ಹಾಗೂ ಎಂಜಾಯ್ ಮಾಡಿರ್ತೀರ. ಇದನ್ನು ಬರೆದವರು ನವೀನ್ ಸಜ್ಜು. ಇವೆಲ್ಲ ಗುಂಡಿನ ಗೀತೆಗಳ ಮಧ್ಯೆ ಎದ್ದು ನಿಲ್ಲುವಂಥದ್ದು ಹಾಗೂ ವಿಶೇಷವಾಗಿ ಕಾಣುವಂಥದ್ದು ನಂಜುಂಡಿ ಕಲ್ಯಾಣ ಚಿತ್ರದ ಒಳಗೆ ಸೇರಿದರ ಗುಂಡು. ನಮಗೆಲ್ಲ ಗೊತ್ತಿರೋ ಹಾಗೆ ನಾಯಕಿ ಮಾಲಾಶ್ರೀ ಕುಡಿದು ತೂರಾಡುವ ಪ್ರೆಮೈಸ್ ಇರೋ ಗೀತೆ ಬಹಳ ಯುನೀಕ್ ಅಂತಲೇ ಹೇಳ್ಬೋದು. ಈ ಹಾಡನ್ನು ಬರೆದವರು ಬಂಗಿರಂಗ ಅವರು. ಈ ಹಾಡುಗಳಲ್ಲದೆ ಕುಡಿಯೋರನ್ನ ಸರಿದಾರಿಗೆ ತರೋ ಪ್ರಯತ್ನದ ಹಾಡುಗಳು ಕೂಡ ಕನ್ನಡ ಸಿನಿಮಾದಲ್ಲಿವೆ. ಅಣ್ಣವರು ಹಾಡಿರುವ ಆಕಸ್ಮಿಕ ಚಿತ್ರದ ಬಾಡುವಂಥ ಹೂವೆ ಬಾಡುವ ಆಸೆ ಏಕೆ, ಇದನ್ನು ಬರೆದವರು ಹಂಸಲೇಖ ಅವರು. ಇನ್ನೊಂದು ಇದೇ ಕ್ಯಾಟಗರಿಯಲ್ಲಿ ಬರೋ ಅತೀ ಜನಪ್ರಿಯ ಹಾಡು, ಅತಿ ಮಧುರವಾದ ಹಾಡು, ಇಂತಿನಿನ್ನ ಪ್ರೀತಿಯ ಚಿತ್ರದ ಜಯಂತ್ ಕಾಯ್ಕಿಣಿ ಅವರು ಬರೆದಿರುವ ಮಧುವನ ಕರೆದರೆ ಹಾಡು. ಈ ಎಲ್ಲ ಹಾಡುಗಳ ಬಗ್ಗೆ ಎಪಿಸೋಡ್ ಮಾಡೋ ಆಸೆ ಇದೆ ನನಗೆ, ಯಾಕಂದರೆ ಈ ಎಲ್ಲ ಹಾಡುಗಳು ನನ್ನ ರಂಜಿಸುತ್ತೆ ಅಂತ ಹೇಳ್ಬೋದು. ಪ್ರತಿಯೊಂದು ಹಾಡುಗಳ ಬಗ್ಗೆ ಡೀಟೇಲ್ ಆಗಿ ಮುಂದಿನ ಎಪಿಸೋಡ್ಗಳಲ್ಲಿ ಮಾತಾಡೋಣ. ಬನ್ನಿ ಈಗ ಸೂ ಫ್ರಮ್ ಸೋ ಚಿತ್ರದ ಡ್ಯಾನ್ಸ್ ಆ್ಯಂಥಮ್ ಸಾಹಿತ್ಯನ ಒಂದು ಸಲ ಗಮನಿಸೋಣ. ಈ ಹಾಡನ್ನು ಬರೆದವರು ರಾಜ್ ಬಿ ಶೆಟ್ಟಿ ಅವರು. ಡ್ಯಾನ್ಸ್ ಫ್ಲೋರ್ ಎಂಬ ರೂಪ ಯಾಕೆ ಪಡ್ಕೋತು ಅನ್ನೋದ್ರ ಬಗ್ಗೆ ಕೂಡ ಮಾತಾಡೋಣ. ಹೀಗೆ ಇಂಗ್ಲೀಷ್ ಪದಗಳ ತಪ್ಪು ಬಳಕೆ ಜನ ಮಾಡೋದು ಸರ್ವೇ ಸಾಮಾನ್ಯ. ಆ ತಪ್ಪು ಬಳಕೆಯನ್ನೇ ಕ್ಯಾಚಿಯಾಗಿ ಬಳಕೆ ಮಾಡಿಕೊಂಡಿರೋರು ರಾಜ್ ಬಿ ಶೆಟ್ಟಿ ಅವರು ಈ ಹಾಡಲ್ಲಿ. ನಮ್ಮನೆ ಮುಂಚೆ ಬೆಂಗಳೂರಿನ ಗಾಯತ್ರಿ ನಗರದಲ್ಲಿತ್ತು. ನಾನು ಮಿಡ್ಲ್ ಸ್ಕೂಲ್ಗೆ ಹೋಗ್ತಾ ಇರೋ ಟೈಮ್ ಅದು. ಅಲ್ಲಿ ತರಕಾರಿ ಅಂಗಡಿಗೆ ಬರೋ ತುಂಬ ಹೆಂಗಸರು ಲೆಮೆಣ್ಣು ಕೊಡಿ ಅಂತ ಕೇಳ್ತಾಯಿದ್ರು. ಇದೇನಪ್ಪ ಲೆಮೆಣ್ಣು, ಯಾವ ಹೊಸ ಹಣ್ಣು ತರಕಾರಿನೋ ಅಂತ ಅಂದ್ಕೊಳ್ತಾ ಇದ್ದೆ ನಾನದು. ಇಂಗ್ಲೀಷ್ನ ಲೆಮನ್ ಮತ್ತು ಕನ್ನಡದ ನಿಂಬೆ ಹಣ್ಣನ್ನು ಮಿಕ್ಸ್ ಮಾಡಿ ಲೆಮೆಣ್ಣು ಅಂತ ಜನ ಕರೀತಾಯಿದ್ರು. ನಂಗೆ ಜ್ಞಾಪಕ ಇದೆ, ನಾನು ಕಾಲೇಜ್ ಮುಗಿಸೋ ತನಕ ಸೇಫ್ಟಿ ಪಿನ್ ಅಂತ ಹೇಳ್ತಾನೆ ಇರಲಿಲ್ಲ. ನಮ್ಮ ಅಜ್ಜಿ ಮನೆ ಕಡೆ ಎಲ್ಲರೂ ಇದನ್ನು ಸಫ್ಟಿ ಪಿನ್ ಅಂತ ಕರೆಯೋರು. ನಾನು ಕೂಡ ಅದನ್ನು ಪ್ರಶ್ನೆ ಮಾಡಿದೆ. ಹಾಗೆ ನನ್ನ 22-23ನೇ ವರ್ಷದ ತನಕ ಸಫ್ಟಿ ಪಿನ್ ಅಂತಲೇ ಕರೀತಾ ಇದ್ದೆ. ಡ್ಯಾನ್ಸ್ ಆ್ಯಂಥಮ್ ಕೂಡ ಹೀಗೆ ಇರಬಹುದು. ಕೆಲವೊಂದು ಪ್ರದೇಶದಲ್ಲಿ ಡಾನ್ಸ್ ಅನ್ನೋದನ್ನು ಡ್ಯಾನ್ಸ್ ಅಂತ ಕರೆಯೋ ಜನ ಇರಬಹುದು. ಅದೊಂದು ಆಡು ಬಳಕೆಯ ರೂಪದಲ್ಲಿ ಹಾಗೇ ಬಳಕೆ ಆಗ್ತಾ
ಜನ್ರೇಷನ್ ಟು ಜನ್ರೇಷನ್ ಪಾಸ್ ಆನ್ ಕೂಡ ಆಗಬಹುದು. ಹೊಸ ಅಪಭ್ರಂಶಗಳು ಹುಟ್ಟಿಕೊಳ್ಳೋದೇ ಹೀಗೆ ಅನಿಸುತ್ತೆ. ಇಂತಹ ಬಳಕೆಗಳ ಪಟ್ಟಿಗೆ ಡ್ಯಾಂಕ್ಸ್ ಫ್ಲೋರ್ ಅನ್ನು ಕೊಡುಗೆಯಾಗಿ ಕೊಟ್ಟವರು ರಾಜ್ ಬಿ ಶೆಟ್ಟಿ ಹಾಗೂ ತಂಡದವರು. ಕೋತಿಯಿಂದ ಬಂದರು ಮನುಜರು, ರಿವರ್ಸು ಹೊರಟರು ಕುಡುಕರು. ನೋಡಿದವರು ಏನನ್ಕೊಂಡ್ರು ನಾಗೇಂದ್ರ, ಕುಡಿದ್ ನೋಡು ಸ್ವರ್ಗಕ್ಕೆ ಆಗ್ತೀನಿ ಇಂದ್ರ. ಪಡಿಬೇಕು ಲೇಡೀಸ್ ಮೆಚ್ಚಿಗೆ, ಪ್ರಭುದೇವ ಜಾಕ್ಸನ್ಗೂ ಹೆಚ್ಚಿಗೆ, ಕುಣಿಯೋಕೆ ನಾವು ತಯ್ಯಾರು ನಮ್ಮದೇ ಡ್ಯಾನ್ಸ್ ಫ್ಲೋರು. ತೇಲಾಡೋಣ ಗಂಧರ್ವರೇ, ಕುಡಿಯೋರು ಜಾಸ್ತಿ ಟೈಮು ಬದುಕಲ್ಲ, ಇರಲಿ ಬಿಡು ಯಮನಿಗೂ ಫ್ರೆಂಡ್ಸ್ ಎಲ್ಲ ಬೇಕಲ್ಲ. ಪಾರ್ಸಲ್ಲು ಮಾಡುವ ಡ್ರಿಂಕ್ಸು, ನರಕದಲ್ಲೂ ಹಾಕುವ ಸ್ಟೆಪ್ಸು, ಕುಣಿಯೋಕು ಅಲ್ಲೂ ತಯಾರು ನಮ್ಮದೇ ಡ್ಯಾನ್ಸ್ ಫ್ಲೋರು. ನಾನಿನ್ನೂ ಸೂ ಫ್ರಮ್ ಸೋ ಚಿತ್ರ ನೋಡಿಲ್ಲ, ಆದರೆ ಈ ಹಾಡಿನ ವಿಡಿಯೋ ನೋಡಿದ್ರೆ ಸ್ವಲ್ಪ ವಿಶೇಷವಾಗೇ ಇದೆ ಅನಿಸುತ್ತೆ. ಮದುವೆಗೆ ಬಂದಿರೋ ಎಲ್ಲ ಗಂಡಸರು ಕುಡಿದು ತೂರಾಡಿ ಸ್ಟೆಪ್ಸ್ ಹಾಕೋ ಸಾಂಗ್ ಇದು. ಮತ್ತು ಇದು ಗುಟ್ಟಾಗಿ ಮನೆಯ ಹೆಂಗಸರಿಗೆ ಗೊತ್ತಾಗದೆ ಪೆಗ್ ಹಾಕಿ ಕುಣಿಯೋ ಹಾಡಲ್ಲ. ಗಂಡಸರು ಕುಡಿದು ಹಾಡಿ ಕುಪ್ಪಳಿಸಿದ್ರೆ ಅದು ಮದುವೆ ಮನೆಗೆ ಬಂದಿರೋ ಹೆಂಗಸರ ಎದುರಿಗೇನೆ. ಅವರು ಕೂಡ ಇವರ ಮೇಲೇನೂ ನಿರ್ಬಂಧ ಹಾಕಿರೋ ಥರ ಏನೂ ಕಾಣಿಸಲ್ಲ. ಇವರ ಪರ್ಫಾರ್ಮೆನ್ಸ್ನ ಅವರು ಕೂಡ ನಕ್ಕು ನೋಡ್ತಾರೆ, ವಿಡಿಯೋ ತೆಗಿತಾರೆ, ಪಾಪ್ಕಾರ್ನ್ ಕೂಡ ತಿಂದು ಶೋ ಎಂಜಾಯ್ ಮಾಡ್ತಾರೆ. ಕೋತಿಯಿಂದ ಬಂದರು ಮನುಜರು, ರಿವರ್ಸು ಹೊರಟರು ಕುಡುಕರು. ಡಾರ್ವಿನ್ನ ಥಿಯರಿ ಆಫ್ ಎವಲ್ಯೂಷನನ್ನು ರಿವರ್ಸ್ ಗೇರ್ಗೆ ಹಾಕೋ ಕೆಪಾಸಿಟಿ ಕುಡುಕರಿಗೆ ಮಾತ್ರ ಇರೋದು ಅಂತ ಹೇಳ್ತಾರೆ ರಾಜ್ ಬಿ ಶೆಟ್ಟಿ ಅವರು. ನೋಡಿದವರು ಏನನ್ಕೊಂಡ್ರು ನಾಗೇಂದ್ರ, ಕುಡಿದು ನೋಡು ಸ್ವರ್ಗಕ್ಕೆ ಆಗ್ತೀನಿ ಇಂದ್ರ. ನಾಗೇಂದ್ರ ಅನ್ನೋ ಕ್ಯಾರೆಕ್ಟರ್ ಸಿನಿಮಾದಲ್ಲಿ ಇದೆಯೋ ಇಲ್ವೋ ಗೊತ್ತಿಲ್ಲ. ಏನೇ ಆದರೂ ಸ್ವರ್ಗಕ್ಕೆ ಇಂದ್ರನಾಗಲು ಪ್ರಾಸಕ್ಕೆ ನಾಗೇಂದ್ರ ಅನ್ನೋ ಕ್ಯಾರೆಕ್ಟರ್ ಇರಲೇಬೇಕು. ಪಡಿಬೇಕು ಲೇಡೀಸ್ ಮೆಚ್ಚಿಗೆ, ಪ್ರಭುದೇವ ಜಾಕ್ಸನ್ಗೂ ಹೆಚ್ಚಿಗೆ, ಕುಣಿಯೋಕೆ ನಾವು ತಯ್ಯಾರು ನಮ್ಮದೇ ಡ್ಯಾನ್ಸ್ ಫ್ಲೋರು. ಅಷ್ಟೆಲ್ಲ ಕುಡಿದ್ಮೇಲೆ ಪ್ರಭುದೇವ ಮತ್ತು ಮೈಕಲ್ ಜಾಕ್ಸನ್ ಎಲ್ಲ ಇವರಿಗೆ ಯಾವ ಲೆಕ್ಕ? ಕುಣಿಯೋಕೆ ತಯಾರಿರೋ ಇವ್ರದೇ ಡ್ಯಾನ್ಸ್ ಫ್ಲೋರು. ಕುಡಿಯೋರು ಜಾಸ್ತಿ ಟೈಮು ಬದುಕಲ್ಲ, ಇರಲಿ ಬಿಡು ಯಮ್ನಿಗೂ ಫ್ರೆಂಡ್ಸ್ ಎಲ್ಲ ಬೇಕಲ್ಲ. ಪಾರ್ಸಲ್ಲು ಮಾಡುವ ಡ್ರಿಂಕ್ಸು, ನರಕದಲ್ಲೂ ಹಾಕುವ ಸ್ಟೆಪ್ಸು, ಕುಣಿಯೋಕು ಅಲ್ಲೂ ತಯಾರು ನಮ್ಮದೇ ಡ್ಯಾನ್ಸ್ ಫ್ಲೋರು. ಈ ಕೊನೆ ಸ್ಟ್ಯಾನ್ಸ ನನಗೆ ತುಂಬ ಇಷ್ಟ ಆಯಿತು ಅಂತ ಹೇಳ್ಬೋದು. ಕುಡುಕರು ಜಾಸ್ತಿ ದಿನ ಬದುಕದಿದ್ರೂ ಪರವಾಗಿಲ್ಲ, ಯಮನಿಗೂ ಫ್ರೆಂಡ್ಸ್ ಬೇಕಲ್ಲ ಅನ್ನೋ ಲೈನ್ ಮಜಾ ಅನಿಸುತ್ತೆ ಕೇಳೋಕ್ಕೆ. ಭೂಮಿಯಿಂದಲೇ ಡ್ರಿಂಕ್ಸ್ ಪಾರ್ಸಲ್ ಮಾಡಿಸ್ಕೊಂಡು ಹೋಗಿ ನರಕದಲ್ಲೂ ಸ್ಟೆಪ್ಸ್ ಹಾಕ್ತಾರಂತೆ ಇವರು. ಯಾಕಂದರೆ ನರಕದ ಡ್ಯಾನ್ಸ್ ಫ್ಲೋರ್ ಕೂಡ ಇವ್ರದೇ ಅಂತೆ. ಮತ್ತು ನೀವು ಯಾಕೆ ತಡ ಮಾಡೋದು? ನೀವು ಕೂಡ ಹಾಡಿಗೆ ಸ್ಟೆಪ್ಸ್ ಹಾಕಿಲ್ಲ ಮತ್ತೆ. ಹೇಗನ್ನಿಸ್ತು ನಿಮಗೆ ಈ ಹಾಡಿನ ಬಗ್ಗೆ? ಎಪಿಸೋಡ್ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಕಮೆಂಟ್ ಮಾಡಿ ತಿಳಿಸಿ. ಮತ್ತು ಮುಂದಿನ ಎಪಿಸೋಡ್ನಲ್ಲಿ ಇಂಥದೇ ವಿಶೇಷವಾದ ಗೀತೆಗಳ ಬಗ್ಗೆ ಮಾತಾಡೋಣ. ಇದು ಕಾಡು ಹರಟೆಯಲ್ಲ, ಇದು ಹಾಡು ಹರಟೆ. ನಮಸ್ಕಾರ.